ಅವೆನ್ಯೂ ರಸ್ತೆಯಲ್ಲಿ ಮಾರ್ವಾಡಿಗಳ ಗುಂಡಾಗಿರಿ. ಎಸ್, ನೆನೆ ಎಲ್ಲರೂ ನೋಡಿರ್ತೀರಾ, ಮಹಿಳೆ ಮೇಲೆ ಯಾವ ತರ ಗುಂಡಾಗಿರಿ ವರ್ತನೆ ಮಾಡಿದ್ದಂತ ಅದೇ ಅಯೋಗ್ಯ ಇವನು ಉಮೇದ್ ರಾಮ್ ಮಾಯಾ ಸಿಲ್ಕ್ ನ ಮಾಲೀಕ ಪೊಲೀಸರ ವಶದಲ್ಲಿದ್ದಾನೆ. ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವನ ಜೊತೆ ಉಮೇದ್ ರಾಮ್ ಜೊತೆ ಮಹೇಂದ್ರ ಸಿರ್ವಿ ಎಂಬಾತನ್ನು ಸಹ ಬಂಧನ ಮಾಡಿದ್ದಾರೆ. A1 ಮಾಯಾ ಸಿಲ್ಕ್ ನ ಮಾಲೀಕನಾದಂತ ಉಮೇದ್ ರಾಮ್ ಹೆಣ್ಣು ಮಗಳ ಮೇಲೆ ಆ ವಯಸ್ಸಾಗಿದ್ದಂತ ಹೆಣ್ಣು ಮಗಳು ಕೈತನ ಮಾಡಿದ್ಲ. ಪೊಲೀಸ್ ಠಾಣೆಗೆ ದೂರು ಕೊಡ್ಬೇಕಾಗಿತ್ತು. ನಿನಗೆ ಯಾರೋ ಗುಂಡಾಗಿರಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಮಾರ್ವಾಡಿಗಳ ದರ್ಬಾರ್ ಅವೆನ್ಯೂ ರೋಡ್ ಅಲ್ಲಿ ಹೆಚ್ಚಾಗಿದೆ. ನಿಮ್ಗೆ ವ್ಯವಹಾರ ಮಾಡಕ್ಕೆ ಕನ್ನಡಿಗರು ಬೇಕು, ಅಲ್ಲಿ ಜನ ಬಂದು ವ್ಯಾಪಾರ ಮಾಡಬೇಕು. ಲಾಭ ಇಲ್ದಿರ ವ್ಯಾಪಾರ ನೀವು ಯಾರು ಮಾಡೋದಿಲ್ಲ. ಮಹಿಳೆ ಕಳ್ತನ ಮಾಡಿದ್ರೆ ಪೊಲೀಸ್ ಠಾಣೆ ದೂರು ದಾಖಲು ಮಾಡಬೇಕು ಹೊರತು ಈ ಬೋಳಿ ಮಗನಿಗೆ ಒಂದು ಮಹಿಳೆ, ನಮ್ಮ ರಾಜ್ಯದಲ್ಲಿರುವಂತ ಮಹಿಳೆ ಏನ್ ತಪ್ಪು ಮಾಡಿದಳ ತಪ್ಪು ಮಾಡಿಲ್ವ ಅದನ್ನ ನೋಡ್ಕೊಳ್ಳೋದಕ್ಕೆ ಕಾನೂನಿದೆ. ಅವಳ ಮೇಲೆ ಈ ರೀತಿಯಾದಂತ ಹಲ್ಲೆ ಮಾಡೋದಕ್ಕೆ ನಿನಗೆ ರೈಟ್ಸ್ ಕೊಟ್ಟವರಾದ್ರೂ ಯಾರ್ವಾಡಿಗಳೇ ಎಚ್ಚರವಾಗಿರಿ. ಗೂಂಡಾಗಿರಿ ಮಾಡಕ್ ಹೋದ್ರೆ ನಿನ್ನ ಎಡೆಮುರಿ ಕಟ್ಟಿ ಹೊರ ಹಾಕ್ಬೇಕಾಗುತ್ತೆ. ಕನ್ನಡಿಗರು, ಕರ್ನಾಟಕದವರು ಎಚ್ಚರವಾದ್ರೆ ತಿರುಗ ಬಿದ್ರೆ ನೀವೆಲ್ಲಾರು ಸರ್ವನಾಶ ಆಗ್ತೀರಾ. ಉಳಿಗಾಲ ಇಲ್ಲ ಬೆಂಗಳೂರಲ್ಲಿ ನಿಮ್ಗೆ ಯಾರಿಗೂ. ನೀವು ಬದುಕ್ತಾ ಇರೋದು ನೀವ್ ಏನ್ ಮಾಡ್ಕೊಂಡಿದೀರಾ ಆಸ್ತಿ ಅಂತಸ್ತು ನಮ್ಮ ಕರ್ನಾಟಕದಲ್ಲಿದ್ದು ಇಲ್ಲಿ ಕನ್ನಡಿಗರು ಹಾಕುವಂತ ಭಿಕ್ಷೆಯಿಂದ ಬದುಕ್ತಾ ಇರುವಂತವ್ರು ಕರ್ನಾಟಕದಲ್ಲಿರುವಂತ ಹೆಣ್ಣು ಮಕ್ಕಳ ಮೇಲೆ ದರ್ಪ ದೌರ್ಜನ್ಯ ಮಾಡ್ತೀರೇನೋ. ಬೋಳಿ ಮಕ್ಕಳ ನೀವು ತಿನ್ನೋದಕ್ಕೆ ಊಟ, ಇರೋದಕ್ಕೆ ಜಾಗ ಎಲ್ಲವನ್ನು ಪಡ್ಕೊಂಡು ಕರ್ನಾಟಕದಲ್ಲಿರುವಂತ ಬರುವಂತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತೀರೇನೋ. ಲೋಫರ್ಗಳ ನೀವು ಎಚ್ಚರವಾಗಿರಿ. ನಿಮ್ಗಿದು ಎಚ್ಚರಿಕೆ ಗಂಟೆ. ಯಾರಾದ್ರೂ ಚಿಕ್ಕಪೇಟೆ ಕಡೆ ಅವೆನ್ಯೂ ರೋಡ್ ಕಡೆ ಹೋದ್ರೆ ಮಾಯಾ ಸಿಲ್ಕ್ಗೆ ಯಾರೂ ಸಹ ಭೇಟಿ ಕೊಡ